ಸುರೇಶ್ ಅವರು ನಿಮ್ಗೆ ಕೇಳೋದೇ ಬೇಡ ಈ ಕ್ವೆಶ್ಚನ್ ಅನ್ನ, ನೀವೇ ಫುಲ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀರಾ ಸಂಕ್ರಾಂತಿ ಹಬ್ಬ ಅಂತ ಏನಂತ. ನಮ್ಮ ಆ್ಯಕ್ಚುಲಿ ನಾನು ರೈತಾಪಿ ಕುಟುಂಬದಿಂದ ಬಂದಂಥವನು. ನನ್ನ ಇಡೀ ಫ್ಯಾಮಿಲಿ ರೈತಾಪಿ ಕುಟುಂಬದ ಫ್ಯಾಮಿಲಿ. ನಮ್ಮ ತಂದೆ ವ್ಯವಸಾಯ ಮಾಡ್ಕೊಂಡ್ಬಂದವರು, ನಮ್ಮ ಅಣ್ಣಂದಿರೆಲ್ಲ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಆ ಥರ ಒಂದು ಕುಟುಂಬದಿಂದ ಬಂದಿರೋದ್ರಿಂದ ನನಗೆ ಸಂಕ್ರಾಂತಿ ತುಂಬ ದೊಡ್ಡ ಹಬ್ಬ ನಮ್ಮ ಕಡೆಗೆ. ಆಮೇಲೆ ವರ್ಷದ ಮೊದಲ ಹಬ್ಬ ಪ್ರಾರಂಭವಾಗ್ತಾ ಇರೋದು. ಉತ್ತರದಿಂದ ದಕ್ಷಿಣಕ್ಕೆ ಸೂರ್ಯ ಚಲನೆ ಆಗ್ತಾ ಇರೋದ್ರಿಂದ ಆ ಥರದ್ದು ಒಂದು ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ನಮ್ಮಲ್ಲಿ ಏನಂದರೆ ಸಂಕ್ರಾಂತಿಗೆ ಊಟ ತುಂಬ ಸ್ಪೆಷಲ್ ಆಗಿರ್ತದೆ. ಸಜ್ಜಿ ರೊಟ್ಟಿ ತುಂಬ ಸ್ಪೆಷಲ್ಲು. ಸಜ್ಜಿ ರೊಟ್ಟಿಗೆ ಎಳ್ಳನ್ನ ಹಚ್ಬಿಟ್ಟು ರೊಟ್ಟಿ ಮಾಡ್ತಾರೆ. ಪ್ರತಿ ಮನೆಗಳಲ್ಲೂ ಹೋದರೂ ಕೂಡ ನಮಗದಿರ್ತದೆ. ಆಮೇಲೆ ಅವತ್ತು ಎಷ್ಟು ಥರ ವೆರೈಟಿ ತರಕಾರಿಗಳಿದೆ, ಎಲ್ಲ ಥರ ತರಕಾರಿನ ತೊಗೊಂಡ್ಬಂದು ಅದರಿಂದ ಪಲ್ಯ ಮಾಡೋದು. ಆಮೇಲೆ ವಿಶೇಷವಾಗಿಂಥ ಸ್ವೀಟು, ವಿಶೇಷವಾಗಿ ಇನ್ನೊಂದು ಎಳ್ಳು ಬೆಲ್ಲ, ಕಬ್ಬು. ಆಮೇಲೆ ಅವತ್ತಿನ ದಿನ ಹಸುಗಳನ್ನೆಲ್ಲ ತೊಳೆದು ಅದಕ್ಕೆಲ್ಲ ಸಿಂಗಾರ ಮಾಡಿ ಅದನ್ನು ಬೆಂಕಿ ಹಾಕಿ ಅದನ್ನು ಕಿಚ್ಚಾಯಿಸುವಂಥದ್ದು, ಇದೆಲ್ಲವೂ ವಿಶೇಷವಾಗಿರ್ತದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವಂತರೂ ಸಂಕ್ರಾಂತಿ ಹಬ್ಬ ಬೆಂಗಳೂರಂಥ ಸಿಟಿಗಳಲ್ಲಿ, ಬೇರೆ ಬೇರೆ ಸಿಟಿಗಳಲ್ಲಿ ತುಂಬ ಕಮ್ಮಿ ನೋಡೋದು. ಊರಿಗೆ ಹೋಗ್ಬೇಕು, ನೋಡಬೇಕು, ಬರಬೇಕು ಅಂತಾರಂದ್ರೂ ಕೂಡ ನಮಗೆ ತುಂಬ ದೂರ ಇರೋದ್ರಿಂದ ತುಂಬ ಕಷ್ಟಗಳಾಗುತ್ತೆ. ನಾನು ಹತ್ತಿರ ಸಂಕ್ರಾಂತಿ ಹಬ್ಬ ಮಾಡಿನೇ 3 ವರ್ಷ ಮೇಲಾಯಿತು. ಬೆಂಗಳೂರಲ್ಲಾದರೆ ಸಿಂಪಲಾಗಿ ಪೂಜೆ ಮಾಡ್ತೀವಿ, ಎಳ್ಳು ಬೆಲ್ಲ ಕೊಡ್ತೀವಿ, ನಮ್ಮ ಏನು ಸಂಪ್ರದಾಯ ಪ್ರಕಾರ ಊಟ ಮಾಡೋದು, ತಿಂಡಿ ಅದೇನಿದೆ ಅದನ್ನು ಮಾಡ್ತೀವಿ. ಬಟ್ ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ನಾವು ಹಬ್ಬ ಮಾಡೋದು ಆ ಒಂದು ಇದಿದೆಯಲ್ಲ, ಆ ಒಂದು ಅನುಭವ ಅದು ಯಾವುದಕ್ಕೂ ಹೇಳೋಕ್ಕಾಗಲ್ಲ. ಅದು ಆ ಥರ ಒಂದು ಅನುಭವ ಇಲ್ಲಿ ಸಿಗೋಕ್ಕೆ ಚಾನ್ಸೇ ಇಲ್ಲ. ಮತ್ತು ವಿಶೇಷವಾಗಿ ನಿಮಗೆ ಅಂತಂದರೆ ಹಸುಗಳನ್ನ ಕಿಚ್ಚಾಯಿಸೋದು ಇದೆಯಲ್ಲ, ಅದು ನೋಡೋಕ್ಕೆ ಒಂಥರ ರೋಮಾಂಚನ. ಹೌದು, ನಿಜ. ಅಯ್ಯೋ, ನಮ್ಗೆ ಟಿವಿಲೆಲ್ಲ ನೋಡಿದ್ರೆ ಇಷ್ಟು ವಾವ್. ಆಮೇಲೆ ಅದ್ರ ಜೊತೆಗೆ ಹಸುಗಳ ಜೊತೆಗೆ ಅದನ್ನ ಹಿಡಿದಂಥ ಮನುಷ್ಯನು ಕೂಡ ಬೆಂಕಿನ ದಾಟ್ಕೊಂಡು, ಕಿಚನ್ ದಾಟ್ಕೊಂಡು ಬರ್ತಾರಲ್ಲ, ಅದು ತುಂಬ ವಿಶೇಷವಾಗಿರ್ತದೆ. ಏನು ಹೇಳ್ಬೇಕು ಗೊತ್ತಾಗಲ್ಲ. ಹಬ್ಬನ ಮುಂದಿನ ದಿನಗಳಲ್ಲಿ ನಾವು ಎಲ್ಲಿ ಹಬ್ಬಗಳನ್ನೆಲ್ಲ ಕಳ್ಕೊಂಡ್ಬಿಡ್ತೀವಿ, ಎಲ್ಲಿ ಹಬ್ಬ ಮರ್ತೋಗ್ಬಿಡ್ತದೆ. ಬರೀ ನಾವು ಟಿ ವಿಯಲ್ಲಿ, ವಿಡಿಯೋದಲ್ಲಿ, ಫೋಟೋದಲ್ಲಿ ಮಾತ್ರ ಹಬ್ಬನ ನೋಡ್ತೀವಿ ಅನ್ನೋ ಥರ ಆ ಥರ ವಾತಾವರಣಗಳು ಬರ್ತಾ ಇದೆ ಇವಾಗ. ನಿಜ ನಿಜ. ತುಂಬ ಕಷ್ಟ ಮುಂದಿನ ದಿನಗಳಲ್ಲಿ. ಇದನ್ನು ಸಂಕ್ರಾಂತಿ ಹಬ್ಬ ಆಗಿರಲಿ, ಪ್ರತಿಯೊಂದು ಹಬ್ಬನೂ ಕೂಡ ನಾವು ಸಿಟಿ ಆಗಿರಲಿ, ಹಳ್ಳಿಗಳಾಗಿರಲಿ, ಒಂದು ಕಡೆ ಆ ಥರದ ಹಬ್ಬನ ಮಾಡಬೇಕು. ಮುಂದಿನ ಜನಗಳಿಗೆ, ಮುಂದಿನ ಜನ್ರೇಷನ್ಗೆ, ಈಗಿನ ಯಂಗ್ ಜನ್ರೇಷನ್ ಹುಡುಗರು ಯಾರಿದ್ದಾರೆ ಅವ್ರುಗಳಿಗೆ ತೋರಿಸ್ಬೇಕು ಪ್ರತಿಯೊಂದು ಹಬ್ಬನೂ ಕೂಡ. ಎಲ್ಲ ಏನು ಮಾಡ್ತೀವಿ, ನಾವೆಲ್ಲ ಹಳ್ಳಿಯಿಂದನೇ ಸಿಟಿಗೆ ಬಂದಿರೋವಂಥವ್ರು. ಹಳ್ಳಿಗಳಲ್ಲಿ ಇವತ್ತು ನಮ್ಮ ಪೇರೆಂಟ್ಸ್ ಇದ್ದಾರೆ, ನಮ್ಮ ಮನೆಗಳಿರುತ್ತೆ, ನಮ್ಮ ವಾಸ ಎಲ್ಲವೂ ಇರ್ತದೆ. ಬಟ್ ನಾವು ಅಲ್ಲಿ ಹೋಗಿ ನಾವು ಹಬ್ಬನ ಮಾಡೋದ್ರಿಂದ, 2-3 ದಿನ ರಜೆ ತೊಗೊಂಡು ನಾವು ಹಬ್ಬ ಅಲ್ಲಿ ಮಾಡೋದ್ರಿಂದ ಆ ಒಂದು ವಾತಾವರಣ ಎಲ್ಲ ಇರ್ತದಲ್ಲ, ತುಂಬ ಖುಷಿಯಾಗುತ್ತೆ. ಮತ್ತು ನಮ್ಮ ಕಡೆ ಹಬ್ಬದಲ್ಲಿ ಎಲ್ಲರೂ ಕೂಡ ಊರುಗಳಿಂದ ಅಕ್ಕಂದಿರು ಬರ್ತಾರೆ ಮನೆಗಳಿಗೆ, ರಿಲೇಟಿವ್ಸ್ ಎಲ್ಲ ಮನೆಗೆ ಬರ್ತಿರ್ತಾರೆ. ಬೇರೆ ಕಡೆ ದುಡಿಯೋಕ್ಕೂ ಅಂದರೆ ಊರು ಬಿಟ್ಟು, ಅಂದರೆ ಹಳ್ಳಿ ಬಿಟ್ಟು ಸಿಟಿಗೆ ಹೋದಂಥವ್ರು ಅವರೆಲ್ಲ ವಾಪಸ್ ಹಳ್ಳಿಗೆ ಬಂದು ಅಲ್ಲಿ ಹಬ್ಬ ಮಾಡೋದಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಮೇಡಮ್ ಅದು.